ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನನಗೆ ಆಶ್ರಯ ದುರ್ಗ. ದೇವರು ನಮಗೆ ಆಶ್ರಯ ದುರ್ಗ. ಯಾಕೆಂದರೆ ಆತನು ನಮ್ಮನ್ನು ಪ್ರೀತಿಸ್ತಾನೆ. ಎಷ್ಟು ಪ್ರೀತಿಸ್ತಾನೆ ಅಂತಂದರೆ, ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ. ಏಸಯ್ಯ ನಿನ್ನ ತ್ಯಾಗಕ್ಕೆ ಈ ಹೃದಯ ಬರಡಾಗಿದೆ. ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ. ಏಸಯ್ಯ ನಿನ್ನ ತ್ಯಾಗಕ್ಕೆ ಈ ಹೃದಯ ಬರಡಾಗಿದೆ. ಪ್ರಿಯರೇ, ದೇವರು ಪ್ರೀತಿ ಸ್ವರೂಪಿ. ದೇವರ ಕಾರ್ಯಗಳಲ್ಲಿ ಪ್ರೀತಿ ಕಂಡು ಬರ್ತದೆ. ದೇವರ ಮೂಲ ಪ್ರೀತಿಯೇ, ಆತನ ಮೂಲ ಸ್ವರೂಪಿಯೇ ಪ್ರೀತಿಯಾಗಿದೆ. ಯೇಸುವಿನಲ್ಲಿ ಕಂಡು ಬಂದ ದೇವರ ಮಹಿಮೆಯನ್ನು ಇದನ್ನು ಸ್ಪಷ್ಟವಾಗಿ ತೋರಿಸಿಕೊಡ್ತದೆ. ಪವಿತ್ರಾತ್ಮನು ನಮಗೆ ಇದೇ ಸ್ವಭಾವವನ್ನು ತೋರಿಸಿಕೊಡುವುದಕ್ಕೆ ಇಚ್ಛಿಸ್ತಾನೆ. ಅದು ನಮ್ಮ ಮೂಲಕ ಇತರರಿಗೆ ಪ್ರಕಟವಾಗಬೇಕೆಂಬುದು ಕರ್ತನ ಉದ್ದೇಶವಾಗಿದೆ. ಆ ಕಾರಣಕ್ಕೆ ಕರ್ತನು ನಮ್ಮ ಸಂಗಡ ಮಾತನಾಡ್ತಾನೆ. ಉಪಕಾರಗಳು ನಾವು ನೋಡಿ, ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಎಸಯ್ಯ. ಎಷ್ಟೊಂದು ಉಪಕಾರ ನಮ್ಮ ಜೀವಿತದಲ್ಲಿ ಕರ್ತನು ಮಾಡಿರುವಂಥದ್ದನ್ನು ನೆನೆಸುವುದಕ್ಕೆ ಸಾಧ್ಯವೇ? ಯೇಸುವಿನಲ್ಲಿ ಕಂಡು ಬಂದ ದೇವರ ಮಹಿಮೆಯು ಇದನ್ನು ಸ್ಪಷ್ಟವಾಗಿ ತೋರಿಸಿಕೊಡ್ತದೆ. ಯೇಸು ಕೇವಲ ಪ್ರೀತಿಯ ಕ್ರಿಯೆಗಳನ್ನು ಮಾಡುವುದರ ಜೊತೆ ಮಾಡಲಿಲ್ಲ, ಆ ಪ್ರೀತಿಯ ಕ್ರಿಯೆಗಳ ಜೊತೆಗೆ ಉಪಕಾರಗಳನ್ನು ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. ಒಬ್ಬ ಮನುಷ್ಯನನ್ನು ಪ್ರೀತಿಸುವುದೆಂದರೆ ಅವನನ್ನು ದೇವರ ಜೊತೆ ನಡೆಸುವಂಥದ್ದು. ಕೀರ್ತನೆಗಳು 51:6 ನಾವು ನೋಡ್ತೇವೆ, ಇಗೋ ಅಂತರಂಗದಲ್ಲಿ ನೀನು ಸತ್ಯವನ್ನು ಅಪೇಕ್ಷಿಸುತ್ತಿ, ರಹಸ್ಯದಲ್ಲಿ ನನಗೆ ಜ್ಞಾನವನ್ನು ನೀನು ತಿಳಿಯ ಮಾಡು. ಯೇಸು ಎಲ್ಲ ಮನುಷ್ಯರಲ್ಲಿ ಅಮೂಲ್ಯರೆಂದು ಪರಿಗಣಿಸಿದನು. ಎಲ್ಲ ಮಾರ್ಕ್ 8ನೇ ಅಧ್ಯಾಯ 36 ನಾವು ನೋಡ್ತೇವೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನ ಸ್ವಂತ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಲಾಭವೇನು? ಪ್ರಿಯರೇ, ಎಚ್ಚರಿಕೆ ಇರಲಿ. ಎಚ್ಚರಿಕೆಯಿಂದ ಈ ವಾಕ್ಯಗಳನ್ನು ಗಮನಿಸಿ. ಲೋಕವನ್ನು ಸಂಪಾದಿಸುವುದು ಮುಖ್ಯ ಎಂಬುದಾಗಿ ಓಡ್ತಾ ಇದ್ದೀರಿ. ಅಲ್ಲ, ನಿಮ್ಮ ಆತ್ಮಗಳನ್ನು ಕಾಯ್ದುಕೊಳ್ಳಿ. ನಿಮ್ಮ ಆತ್ಮಗಳನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ಆತ್ಮವನ್ನು ನಷ್ಟಪಡಿಸಿಕೊಂಡ್ರೆ ಯಾರಿಗೆ ಲಾಭ? ಈ ಲೋಕದ ಆಸ್ತಿ, ಅಂತಸ್ತು, ಮಹಿಮೆ, ಹೊಗಳಿಕೆ ಇವೆಲ್ಲವೂ ಬರುತ್ತದೆ. ಆದರೆ ನಿಮ್ಮ ಹೃದಯದಲ್ಲಿ ಆವೇದನೆಯನ್ನು, ಅಂತರಂಗದ ಅಲೌಕಿಕ ವಸ್ತುಗಳಿಗೆ ಬೆಲೆ ಕೊಡಬೇಡಿ, ಕರ್ತನಿಗೆ ಬೆಲೆ ಕೊಡಿ. ಲೌಕಿಕ ವಸ್ತುಗಳು ಜನರ ಪ್ರಯೋಜನಕ್ಕೆ ಬಳಸಲ್ಪಡ್ತವೆ. ಕರ್ತನು ನಿಮ್ಮನ್ನು ನಡೆಸ್ತಾನೆ. ಪವಿತ್ರಾತ್ಮನು ನಿಮ್ಮ ಮನಸ್ಸನ್ನು ನವೀಕರಿಸ್ತಾನೆ. ಪವಿತ್ರಾತ್ಮನು ನಿಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಪವಿತ್ರಾತ್ಮನು ನಿಮ್ಮನ್ನು ಹೆಚ್ಚಿಸುವವನಾಗಿದ್ದಾನೆ. ಪವಿತ್ರಾತ್ಮನು ನಿಮ್ಮ ಹೃದಯದ ಅಂತರಂಗದ ಆವೇದನೆಗಳನ್ನು ಅನೇಕರಿಗೆ ತಿಳಿಯಪಡಿಸುವವನಾಗಿದ್ದಾನೆ. ದೇವರು ತನ್ನ ಜನನ ನೋಡಿ ಆಶೀರ್ವದಿಸ್ತಾನೆ, ಪ್ರೀತಿಸ್ತಾನೆ, ಆನಂದವನ್ನು ಕೊಡ್ತಾನೆ. ಪ್ರಾರ್ಥಿಸಿಕೊಳ್ಳಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರಪ್ಪ. ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ, ಸಹಾಯ ಮಾಡು ಸ್ವಾಮಿ. ನಡುನೆತ್ತಿಯಿಂದ ಕಾಲಿನ ಕಿರುವು ನಿಮ್ಮ ರಕ್ತ ಚೆಲ್ಲಲ್ಪಡು ಸ್ವಾಮಿ. ಪಾ, ಮಕ್ಕಳ ಎಲ್ಲ ಅಗತ್ಯಗಳನ್ನು ಪೂರೈಸು. ಏನೇ ಸಮಸ್ಯೆ ಇರಲಿ
ಇವತ್ತು ಆ ಸಮಸ್ಯೆ ಬಿಟ್ಟು ಹೋಗಲಿ. ಮಕ್ಕಳನ್ನು ಜಯವಾಗಿ ನಡೆಸು, ಬಲವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.